ಗುರುಭ್ಯೋ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮದಿವ್ಯಂ ಅವಧೂತಮುಪಾಸ್ಮಹೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು 12 ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ತುಲಾ ರಾಶಿ. ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಸಾಕಷ್ಟು ರೀತಿಯಾದಂಥ ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಯೋಚನೆಯಿಂದಾಗಿ ಟೆನ್ಷನ್ನಿಂದಾಗಿ ನೀವು ಮುನ್ನಡೀತಾ ಇದ್ದೀರಿ. ಏನೇ ಆಗಲಿ ದೈವ ಬಲವೊಂದಿರಲಿ, ಆ ಬಲದಿಂದಾಗಿ ನಾನು ಏನನ್ನಾದರೂ ಸಾಧಿಸ್ತೇನೆ ಅಂತ ಹೇಳುವಂಥ ಬಲದಲ್ಲಿ ನೀವಿದ್ದೀರಿ. ಆ ಬಲ ಖಂಡಿತವಾಗಿ ನಿಮ್ಗೆ ಅನುಕೂಲವಾಗಿ ಬರುತ್ತೆ ವೀಕ್ಷಕರೇ. ನಿಮ್ಮ ಜನ್ಮರಾಶಿಯಿಂದ 5ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸ್ವಲ್ಪ ಟೆನ್ಷನ್ನು ಕೂಡ ನಿಮ್ಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಟೆನ್ಷನ್ ಕೂಡ ಬರುವಂಥ ಸಾಧ್ಯತೆಗಳು, ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳುವಂಥ ಟೆನ್ಷನ್ನು ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೇನೆ. ಒಳ್ಳೆ ಪಾಸಿಟಿವ್ ಆದಂಥ ವಿಷಯಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ನಿಮ್ಮ ಕುಟುಂಬ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ಶುಕ್ರ ನಕ್ಷತ್ರದಲ್ಲಿ, ಅದೇ ರೀತಿ ಬುಧನ ಕ್ಷೇತ್ರದಲ್ಲಿಯೂ ಕೂಡ ಇರುವುದರಿಂದಾಗಿ ಕುಟುಂಬದಲ್ಲಿ ಸಾಮರಸ್ಯಗಳು ವೃದ್ಧಿಯಾಗುವಂಥದ್ದು. ಸಣ್ಣ ಪುಟ್ಟ ವಾದ ವಿವಾದಗಳು ಬಂದರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಿದೆ ಅದರಲ್ಲಿ ಮುನ್ನುಗ್ಗಲಿಕ್ಕೆ ಅದು ಸಹಕಾರಿಯಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸ್ವಲ್ಪ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಕಲಹಗಳು ಅಥವಾ ಅಭಿಪ್ರಾಯಗಳ ಭೇದಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಸಾಕಷ್ಟು ರೀತಿಯಲ್ಲಿ ನೀವು ಅದನ್ನು ಸರಿಪಡಿಸ್ಲಿಕ್ಕೆ ಹೋದರೂ ಯಾವುದೂ ಸರಿಯಾಗಲ್ಲ. ನೀವು ಹೇಳಿರ್ತಕ್ಕಂಥ ಮಾತನ್ನು ಕೇಳಲಿಕ್ಕೇ ರೆಡಿ ಇಲ್ಲ ಅಂತಾದರೆ ನೀವು ಎಷ್ಟು ಹೇಳಿಯೂ ಪ್ರಯೋಜನ ಬರಲ್ಲ. ಹಾಗಾದ ಕಾರಣ ನೀವು ಸಾಕಷ್ಟು ಮೌನಗಳನ್ನು ಮಾಡ್ಕೊಂಡು ಹೋದರೆ, ಅಗತ್ಯ ಬಿದ್ದರೆ ಮಾತ್ರ ಮಾತಾಡುವಂಥ ವಿಷಯಗಳನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯ ರೀತಿಯಾದಂಥ ಫಲಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಸಹಾಯಪತಿಯಾಗಿರ್ತಕ್ಕಂಥ ಗುರುವು ವೃಷಭ ರಾಶಿಯಲ್ಲಿರುವಂಥದ್ದು, ಸಹೋದರರಿಂದ ಒಳ್ಳೆಯ ರೀತಿಯಾದಂಥ ಸಹಾಯವೂ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ. ಗೃಹ ಸೌಲಭ್ಯಕ್ಕೋಸ್ಕರವಾಗಿ ಒಳ್ಳೊಳ್ಳೆಯ ಸಹಾಯ ಸಹಕಾರಗಳು ಅಥವಾ ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಚತುರ್ಥ ಸ್ಥಾನವನ್ನು ನೋಡಿದಾದರೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಪಂಚಮ ಸ್ಥಾನದಲ್ಲಿರುವಂಥದ್ದು, ವಾಹನಗಳನ್ನು ಖರೀದಿ ಮಾಡುವಂಥ ಯೋಗಗಳಿದೆ. 4ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿ 5ನೇ ಸ್ಥಾನದಲ್ಲಿರೋದ್ರಿಂದಾಗಿ ಕೃಷಿ ಭೂಮಿಗಳನ್ನು ಖರೀದಿ ಮಾಡಲಿಕ್ಕೆ ಒಳ್ಳೆ ರೀತಿಯಾದಂಥ ಸಮಯ, ಒಳ್ಳೆಯ ಅನುಕೂಲಗಳು ಕೂಡ ಸಿಗುವಂಥ ಯೋಗಗಳಿದೆ. ಅಥವಾ ಕೃಷಿಯನ್ನು ಮಾಡುವವರಿಗೂ ಕೂಡ ಒಳ್ಳೆಯ ಫಲಗಳಿದೆ. ಹೈನುಗಾರಿಕೆ, ಕೃಷಿ, ಗೊಬ್ಬರ ಇತ್ಯಾದಿಗಳನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ, ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳು ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಮರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಅಂದರೆ ಕ್ರಾಫ್ಟ್ಗಳನ್ನು, ವುಡ್ ಕ್ರಾಫ್ಟ್ಗಳನ್ನೆಲ್ಲ ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಫಲಗಳು ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಪಂಚಮ ಸ್ಥಾನವನ್ನು ನೋಡುವುದಾದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶನಿಯು ಪಂಚಮ ಸ್ಥಾನದಲ್ಲೇ ಇರೋದರಿಂದಾಗಿ ಅಲ್ಪ ಸ್ವಲ್ಪ ಟೆನ್ಷನ್ಗಳು ಅಥವಾ ಒತ್ತಡಗಳು, ಏನು ಮಾಡಬೇಕು ಏನು ಬಿಡಬೇಕು, ಯಾವ ವಿಷಯದಲ್ಲಿ ಮುಂದುವರಿಬಾರ್ದು ಅಂತ ಹೇಳುವಂಥ ಗೊಂದಲದಲ್ಲಿದ್ದೀರಿ. ಸರಿಯಾದಂಥ ಒಂದು ನಿರ್ಧಾರವನ್ನು ಯಾವುದೇ ವಿಷಯದಲ್ಲಿ ಗಡಿಬಿಡಿ ಮಾಡಿಕೊಳ್ಳದೆ ತಗೊಂಡು ಹೋದರೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. 6ನೇ ಸ್ಥಾನವನ್ನು ನೋಡೋದಾದರೆ 6ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಸಾಲ ಜಾಸ್ತಿ ಆಗುವಂಥದ್ದು, ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಹೊರಗಡೆ ಅವರ ಒಂದು ಸಾಲ ಸೌಲಭ್ಯಕ್ಕೋಸ್ಕರವಾಗಿ ಯಾರ್ಯಾರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಹೇಳುವಂಥದ್ದು ಹುಡುಕಾಟ ನಡೆಸಿದ್ರು ಕೂಡ ಯಾವುದು ಏನು ಪ್ರಯೋಜನಕಾರಿ ಆಗಲ್ಲ ಅಂತ ಹೇಳುವಂಥ ಟೆನ್ಷನ್ನು ಕೂಡ ನಿಮ್ಗಾಗುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 7ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜನ್ 8ನೇ ಸ್ಥಾನದಲ್ಲಿರುವಂಥದ್ದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು, ಕಲಹಗಳು ಕೂಡ ಬಂದರೂ ಕೂಡ ಅದನ್ನೆಲ್ಲ ಸರಿಪಡಿಸಿಕೊಂಡು ಹೋಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಮತ್ತು ದೂರದ ಊರುಗಳಿಗೆ ಹೆಚ್ಚಿಗೆ ತಿರುಗಾಟಗಳನ್ನು ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ತಿರುಗಾಟಗಳನ್ನು ಮಾಡುವಂಥದ್ದು, ಸಾಧು ಸಜ್ಜನರ ಸಹವಾಸಗಳನ್ನು ಮಾಡುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ಗುರುವೂ ಕೂಡ ಕುಜನೊಟ್ಟಿಗೆ ಇರೋದರಿಂದಾಗಿ ನಿಮಗೆ ಒಳ್ಳೆಯ ಫಲವನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ಅಷ್ಟಮದ ಗುರುವಿನಿಂದಾಗಿ ಸ್ವಲ್ಪ ಯೋಚನೆಗಳು ಇತ್ಯಾದಿಗಳಲ್ಲೆಲ್ಲ ಗೊಂದಲಗಳು, ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತಗೊಳ್ಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ಹೇಳುವಂಥ
ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು ಬಂದರೂ ಕೂಡ ಅದು ಸರಿಯಾಗಿಕೊಂಡು ಹೋಗುವಂಥ ಯೋಗ ಮುಂದಿನ ದಿವಸದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 9ನೇ ಸ್ಥಾನಕ್ಕೆ ಕುಜನು ಬರುವಾಗ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾದಂಥ ಅವಶ್ಯಕತೆಗಳಿದೆ ಮತ್ತು ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿಯ ಅಥವಾ ಇತ್ಯಾದಿ ವಸ್ತುಗಳು ಆ ವಿಷಯದಲ್ಲಿ ಸ್ವಲ್ಪ ವಾದವಿವಾದಿಗಳು, ನ್ಯಾಯ ತೀರ್ಮಾನಾದಿಗಳ ವಿಷಯದಲ್ಲಿ ಸ್ವಲ್ಪ ಅಪಜಯ, ಅಪಕೀರ್ತಿಗಳು, ನಿಂದನೆಯ ಮಾತುಗಳು, ಮಾಡದೇ ಇರುವಂಥ ಕೆಲಸಕ್ಕೆ ಅಪವಾದಗಳನ್ನು ಅನುಭವಿಸುವಂಥ ಯೋಗಗಳು ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 10ನೇ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಾ ಇದ್ದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳು ಸಿಗುವಂಥ ಯೋಗಗಳಿದೆ. ಸರ್ಕಾರಿ ಸೌಲಭ್ಯಗಳು ಬೇಕು ಅಂತ ನೀವು ಅರ್ಜಿಗಳನ್ನೇನಾದರೂ ಸಲ್ಲಿಸಿದರೆ ಅಂಗೀಕಾರ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಸರ್ಕಾರಿ ಉದ್ಯೋಗಗಳಲ್ಲಿದ್ದರೆ ಪ್ರಮೋಷನ್ ಆಗುವಂಥ ಸಾಧ್ಯತೆಗಳಿದೆ. ಮೇಲಧಿಕಾರಿಗಳಿಂದ ಕಿರಿಕಿರಿಗಳಿದ್ರೆಲ್ಲ ಕ್ಲಿಯರ್ ಆಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ರವಿಯು ಸಿಂಹರಾಶಿಗೆ ಬರುವಾಗ ತನ್ನ ಸ್ವಕ್ಷೇತ್ರಕ್ಕೆ ಬರುವಾಗಲೂ ಕೂಡ ಉತ್ತಮ ರೀತಿಯಾದಂಥ ಫಲವನ್ನು ನಿರೀಕ್ಷೆ ಮಾಡಬಹುದು. ಅದು ಲಾಭಸ್ಥಾನವೇ ಆಗಿರೋದರಿಂದಾಗಿ ಒಳ್ಳೆಯ ಲಾಭಾಂಶಗಳು ನಿಮಗೆ ಸಿಗುವಂಥ ಯೋಗಗಳಿದೆ. ಬುಧನೂ ಕೂಡ ರವಿಯೊಟ್ಟಿ ಕರ್ಕಾಟಕ ರಾಶಿಯಲ್ಲಿರುವಾಗಲೂ ಕೂಡ ಒಳ್ಳೆಯ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಮಾಡಬಹುದು. 11ನೇ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಸಿಂಹರಾಶಿಯಲ್ಲಿ ರವಿಯ ಕ್ಷೇತ್ರದಲ್ಲಿರ್ತಕ್ಕಂಥ ಶುಕ್ರನಿಂದಾಗಿ ನಿಮ್ಮ ರಾಶ್ಯಾಧಿಪತಿಯೂ ಅವರೇ ಆಗಿರುವುದರಿಂದಾಗಿ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಎಲ್ಲವುದನ್ನು ನಿಭಾಯಿಸ್ಕೊಂಡು ಹೋಗ್ತೇನೆ ಅಂತ ಹೇಳುವಂಥ ಧೈರ್ಯ ಇದೆ, ಸ್ಥೈರ್ಯ ಇದೆ. ಆತ್ಮ ಪ್ರಭಾವವು ಕೂಡ ವೃದ್ಧಿ ಆಗುವಂಥ ಯೋಗಗಳಿದೆ. ನಾನು ಈ ಮೊದಲೇ ತಿಳಿಸಿರೋ ರೀತಿಯಲ್ಲಿ ಸ್ವಲ್ಪ ನೆಗೆಟಿವ್ಗಳು ಈ ಸಂದರ್ಭದಲ್ಲಿ ಬಂದರೂ ಕೂಡ ಎಲ್ಲ ದಾಟಿಕೊಂಡು ಹೋಗುವಂಥ ಯೋಗಗಳಿದೆ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಕಂಡುಬರುತ್ತೆ ವೀಕ್ಷಕರೇ. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ ನಿಮ್ಮ ರಾಶ್ಯಾಧಿಪತಿ 12ನೇ ಸ್ಥಾನ ಅಂದರೆ ಕನ್ಯಾ ರಾಶಿಗೆ ನೀಚ ಸ್ಥಿತಿಯಾಗುವಂಥದ್ರಿಂದ ನೀಚ ಸ್ಥಾನದಲ್ಲಿ ಇರತಕ್ಕಂಥ ಶುಕ್ರ ಮತ್ತು ಕೇತುವಿನಿಂದಾಗಿ ಅನಗತ್ಯ ವಿಚಾರ ವಿಷಯಗಳಲ್ಲಿ, ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ದುರ್ಜನರಿಂದ ಅಥವಾ ದುಷ್ಟ ಜನರ ಸಹವಾಸದಿಂದ, ದುರ್ವ್ಯಸನಗಳಿಂದ ನಿಮ್ಮ ಸಮಯವನ್ನು, ಆರೋಗ್ಯವನ್ನು ಮತ್ತು ನಿಮಗಿರ್ತಕ್ಕಂಥ ಗೌರವವು ಕೂಡ ಕಡಿಮೆಯಾಗುವಂಥ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಆ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ನಿಮ್ಮ ಮನಸ್ಸನ್ನು, ಕಾರ್ಯವನ್ನು ಎಡೆಬಿಡದೇನೆ ಸರಿಯಾದಂಥ ದಾರಿಯಲ್ಲಿ ತಗೊಂಡು ಹೋದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ರೀತಿಯಾದಂಥ ಆರಾಧನೆಯನ್ನು ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯ ಫಲಗಳಿದೆ ಅಥವಾ ಯಾವ ದೇವರನ್ನು ನಾವು ನಂಬ್ಕೊಳ್ಬೇಕು, ಈ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರೂ ಏನೂ ಪ್ರತಿಫಲ ಇಲ್ಲ ಅಂತ ಹೇಳುವಂಥ ಟೆನ್ಷನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳುವಂಥ ಸ್ಥಿತಿ ಇದ್ದರೆ ಮಹಾಗಣಪತಿ ದೇವರ ಆರಾಧನೆಯನ್ನು, ಗಣಪತಿ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು ನಿಮ್ಮ ಕೈಲಿ ಆಗುತ್ತೆ ಅಂತ ಆದರೆ ಸಂಕಷ್ಟಿ ವ್ರತವನ್ನು ಮಾಡಿದರೆ ಬಹಳ ಉತ್ತಮ. ಸಂಕಷ್ಟಿ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಪುಸ್ತಕಗಳೆಲ್ಲ ಇದೆ. ಆ ಪುಸ್ತಕವನ್ನು ನೋಡಿ ಕಲಿತುಕೊಂಡು ಅದನ್ನು ಮಾಡ್ಕೊಂಡು ಹೋಗಿ, ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗುರುಜನರು ಯಾರಿದ್ದಾರೆ ಈ ವಿಷಯದ ಬಗ್ಗೆ ತಿಳ್ಕೊಂಡು ಅವ್ರು ಯಾರಿದ್ದಾರೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಆ ರೀತಿ ವ್ರತವನ್ನು ಮಾಡಿದರೂ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳಿದೆ. ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನೇಶ್ವರ ಮಹಾಗಣಪತಿಯ ಆರಾಧನೆ ಮಾಡೋದರಿಂದಾಗಿ ಒಳ್ಳೆಯ ರೀತಿಯಾದಂಥ ಫಲಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ವೀಕ್ಷಕರೇ. ಮಹಾಗಣಪತಿಯಲ್ಲಿ ಬಂದಂಥ ಸಕಲ ಸಂಕಷ್ಟಗಳು ನಿವಾರಣೆಯಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಭಗವಂತ ಒಲಿತಾನೆ. ಕಲಿಯುಗದಲ್ಲಿ ವಿಶೇಷ ಗಣಪತಿ ಆರಾಧನೆ, ಹಾಗಾದ ಕಾರಣ ಆ ಭಗವಂತನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯ ರೀತಿಯಾದಂಥ ಫಲಗಳು, ಒಳ್ಳೆಯ ರೀತಿಯಾದಂಥ ಯೋಗಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾನು ಕೂಡ ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ. ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ, ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ. ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, 24 ಗಂಟೆಲಿ ಪರಿಹಾರ, 3 ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಸೋಕಾಳ್ ಜ್ಯೋತಿಷ್ಯರು. ಅವರೆಲ್ಲ ನಮಸ್ಕಾರ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದೆಯೋ ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ. ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಒಳ್ಳೆಯದಾಗಲಿ. ಶುಭಂ ಭೂಯಾತ್.